ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ KCT 2026ನ ವಿದ್ಯಾರ್ಥಿಗಳಿಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೆಕೆಂಡ್ ರೌಂಡ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, KCT ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ನ ಆಪ್ಷನ್ ಇಂಟರ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಏನಾದರೂ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ನ ಕ್ಲಾಸ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ, ನಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗೆ ಕಟ್ ಆಫ್ ಸಂಬಂಧಪಟ್ಟಿದಂತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದಷ್ಟು ಅಪ್ಡೇಟ್ಗಳು ಬಂದಿದೆ KE ಅವ್ರ ಕಡೆಯಿಂದ. ಸೊ ನೋಡ್ತೋಗೋಣ. ಮೊದಲನೇದಕ್ಕೆ ಬಂದುಬಿಟ್ಟು KE ಸೆಕೆಂಡ್ ರೌಂಡಲ್ಲಿ ಬೆಟರ್ ಕಾಲೇಜ್ ಸಿಗುತ್ತೆ, ಫಸ್ಟ್ ರೌಂಡ್ಗಿಂತ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ KCT ಸೆಕೆಂಡ್ ರೌಂಡ್ನಲ್ಲಿ B ಫಾರ್ಮಸಿ ಮತ್ತು D ಫಾರ್ಮಸಿ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಶುರುವಾಗುತ್ತೆ, ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ KCT ಸೆಕೆಂಡ್ ರೌಂಡ್ನ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತಾ, ಕಟ್ ಆಫ್ ಅಥವಾ ಡಿಕ್ರೀಸ್ ಆಗುತ್ತೆ, ಅದ್ರ ಬಗ್ಗೆನೂ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇಂಜಿನಿಯರಿಂಗ್ ಸೀಟ್ಸ್ ಏನಾದರೂ ಜಾಸ್ತಿ ಆಗುತ್ತಾ, ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ, ಸೊ ಏನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ KCT ಸೆಕೆಂಡ್ ರೌಂಡಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ನೆಕ್ಸ್ಟ್ 10,000+ ಸೀಟ್ ಇನ್ಕ್ರೀಸ್ ಆಗಿದೆ, ಇದರಿಂದ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಇಲ್ವಾ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ, KCT ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಕಾಲೇಜಸ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು KE ಸೆಕೆಂಡ್ ರೌಂಡ್ನಲ್ಲಿ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಕೇಳ್ತಿದ್ರೆ, ಹೌದು. ಫಸ್ಟ್ ರೌಂಡಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಬಂದುಬಿಟ್ಟು ಎಷ್ಟು ಒಳ್ಳೆ ಕಾಲೇಜ್, ನಿಮ್ಮ ಡ್ರೀಮ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳು. ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ 100% ನಿಮಗೆ ಒಳ್ಳೆ ಕಾಲೇಜ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ KCT ಸೆಕೆಂಡ್ ರೌಂಡ್ನಲ್ಲಿ B ಫಾರ್ಮಸಿ ಮತ್ತು ಡಿ ಫಾರ್ಮಸಿ ಆಪ್ಷನ್ ಎಂಟ್ರಿ ಶುರುವಾಗುತ್ತಾ ಅಂತ ಕೇಳ್ತಿದ್ರೆ, ಹೌದು. ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸು. B ಫಾರ್ಮಸಿ ಮತ್ತು D ಫಾರ್ಮಸಿಯವರಿಗೂ ಈ ವರ್ಷ ಆಪ್ಷನ್ ಎಂಟ್ರಿ ಶುರುವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆದಷ್ಟು ಬೇಗ ಶುರುವಾಗುತ್ತೆ, ಅಂದರೆ ಆಗಸ್ಟ್ 3rd ವೀಕಲ್ಲಿ ಶುರುವಾಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗ ಏನಂದರೆ ನೀಟ್ MCC ಕೌನ್ಸ್ಲಿಂಗ್ ಮುಗಿದ್ಮೇಲೆ ಸೊ ನಿಮ್ಮ KCT ಆಪ್ಷನ್ ಎಂಟ್ರಿ ಮತ್ತು ಸೆಕೆಂಡ್ ರೌಂಡ್ನ ಶುರುವಾಗುತ್ತೆ. ನೆಕ್ಸ್ಟ್ KCT ಸೆಕೆಂಡ್ ರೌಂಡ್ನ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಿದ್ರೆ, ಕಟ್ ಆಫ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಸೀಟ್ಸ್ಗಳು ಜಾಸ್ತಿ ಆದ ಕಾರಣದಿಂದ ಕಟ್ ಆಫ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಸೀಟ್ಸ್ ಏನಾದರೂ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿದರೆ, ಸೊ ಇಂಜಿನಿಯರಿಂಗ್ ಸೀಟ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ KE ಅವರು ಈಗ ಬಿಟ್ಟು ಬಂದಿರುವ KE ಕಡೆಯಿಂದ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇಂಜಿನಿಯರಿಂಗ್ ಸೀಟ್ಸ್ ಅನ್ನೋದು ಅಪ್ಗ್ರೇಡ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು KCT ಸೆಕೆಂಡ್ ರೌಂಡ್ನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಸೊ ಇದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಸೆಕೆಂಡ್ ರೌಂಡ್ ಬಂದುಬಿಟ್ಟು ಸೊ ಇದೇ ಆಗಸ್ಟ್ 3rd ವೀಕ್, ಅಂದರೆ ಆಗಸ್ಟ್ 3rd ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಗಸ್ಟ್ 3rd ವೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಗಸ್ಟ್ 20 ಅಥವಾ 19, 20ಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದು. ಸೊ ಅಷ್ಟರೊಳಗಡೆ ಶೆಡ್ಯೂಲ್ ಎಲ್ಲ ಬಿಡ್ತಾರೆ KE ಅವರು. ಅಂದರೆ ಫಸ್ಟ್ ನೀಟ್ ಕೌನ್ಸ್ಲಿಂಗ್ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಸೊ KE ಅವರು ಶುರು ಮಾಡ್ತಾರೆ, KCT ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕೆ. ಸೊ ಅದೇ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಆಗಸ್ಟ್ 3rd ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 10,000+ ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಇದರಿಂದ ಸೀಟ್ಸ್ ಸಿಗೋ ಚಾನ್ಸ್, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೀಟ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಆವಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಕಾಲೇಜಸಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಆಪ್ಷನ್ ಎಂಟ್ರಿನ ಚೆನ್ನಾಗಿ ಮಾಡಿ. ಸೊ 100% ಎಲ್ಲರಿಗೂ ಸೀಟ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಗದೇ ಇದ್ದರೆ ಸೆಕೆಂಡ್ ರೌಂಡ್ನಲ್ಲಿ ಏನಾದರೂ ಸೀಟ್ ಸಿಗುತ್ತಾ ಅಥವಾ ಸೀಟ್ ಸಿಗೋ ಚಾನ್ಸಸ್ ಇರುತ್ತಾ, ಹೌದು. ಫಸ್ಟ್ ರೌಂಡ್ನಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲ್ಲ ಸೊ ಅವರು ಚಾಯ್ಸ್ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಪಾರ್ಟಿಸಿಪೇಟ್ ಮಾಡಿರಲೇಬೇಕಾಗಿರುತ್ತೆ. ಸೊ ಪಾರ್ಟಿಸಿಪೇಟ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರೆ ಸೊ ಅದನ್ನ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸೀಟ್ ಅನ್ನೋದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ
ಫಸ್ಟ್ ರೌಂಡ್ನಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿಬಿಟ್ಟು ಸೊ ಅವರು ಅಡ್ಮಿಷನ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ KCT ಸೆಕೆಂಡ್ ರೌಂಡ್ನ ಕಾಲೇಜ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಡಿಗ್ರಿ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಕ್ಲಾಸ್ ಅನ್ನೋದು ಆಲ್ಮೋಸ್ಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. KCT ಸೆಕೆಂಡ್ ರೌಂಡ್ನ ಕೌನ್ಸ್ಲಿಂಗ್ ಮತ್ತು ಆಪ್ಷನಿಟಿ ಕಂಪ್ಲೀಟ್ ಆಗೋ ಟೈಮಲ್ಲಿ. ಸೊ ಅಂದರೆ ಈಗ KCT ಸೆಕೆಂಡ್ ರೌಂಡ್ನ ಕೌನ್ಸ್ಲಿಂಗ್ ಮತ್ತು ಆಪ್ಷನಿಟಿ ಬಂದುಬಿಟ್ಟು ಆಗಸ್ಟ್ ಥರ್ಡ್ ವೀಕಲ್ಲಿ ಸ್ಟಾರ್ಟ್ ಆದರೆ ಸೊ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹೋಗುತ್ತೆ. ಸೊ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಎಲ್ಲ ಡಿಗ್ರಿ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜಷ್ಟು ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಟ್ ಟೈಮಿಗೆ ನೀವು ಅಡ್ಮಿಷನ್ ಆದರೆ ನಿಮಗೆ ಕ್ಲಾಸ್ ಅನ್ನೋದು ಮಿಸ್ ಆಗೋಲ್ಲ. ಸೊ ಇಲ್ಲಾಂದರೆ ಕ್ಲಾಸಸ್ ಅನ್ನೋದು ಸ್ವಲ್ಪ ಒಂದು ವೀಕ್ ಅಥವಾ 2 ವೀಕ್ ಅಷ್ಟೇ ಕ್ಲಾಸಸ್ ಮಿಸ್ ಆಗುತ್ತೆ, ಜಾಸ್ತಿ ಏನು ಮಿಸ್ ಆಗೋಲ್ಲ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.